ಹಲೋ ನಮಸ್ಕಾರ. ನಾನಿವತ್ತು ಹಾರ್ಕದ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಾರ್ಕ ಅಂತಾರೆ, ಮತ್ತು ಇಂಗ್ಲೀಷಲ್ಲಿ ಕೋಡೋ ಮಿಲೆಟ್ ಅಂತ ಕರೀತಾರೆ. ನಾನೊಂದು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ಇದು 100 ಗ್ರಾಮ್ ಬರ್ಬೋದು. ಈ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಹಾರ್ಕನ. ರಾತ್ರಿ ಎಲ್ಲ ಸೋಕ್ ಮಾಡಿ ಇಟ್ಕೊಂಡಿದ್ದೆ. 6ರಿಂದ 8 ಗಂಟೆಗಳ ಕಾಲ ಸೋಕ್ ಮಾಡಿ ಇಟ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಗ್ಲಾಸ್ ಅರ್ಧ ಅಷ್ಟು ಹೆಸರುಬೇಳೆ ತೊಗೋಬೇಕು. ಇದು ಅಷ್ಟೇ 1 ಅವರ್ ಮುಂಚೆ ಸೋಕ್ ಮಾಡಿ ಇಟ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಒಂದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಮೊದಲು ಹಾರ್ಕ ಹಾಕೋತಾ ಇದ್ದೀನಿ. 1 ಗ್ಲಾಸ್ ನೆನೆಸಿರೋ ಅಂಥ ಹಾರ್ಕ, ಅರ್ಧ ಲೋಟದಷ್ಟು ಹೆಸರು ಬೇಳೆ ನೆನೆಸಿದ್ನಲ್ಲ ಅದನ್ನು ಅಷ್ಟೇ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಈಗ ಈ ಗ್ಲಾಸಲ್ಲೇ 1, 2, 3, 4 ಗ್ಲಾಸಷ್ಟು ಹಾಕೋತಾ ಇದ್ದೀನಿ. ತೆಳ್ಳಕ್ಕೆ ಇರಬೇಕು. ಸೊ ಇಷ್ಟು ಹಾಕ್ಕೊಂಡು ನಾನು ಕೂಡಿಸ್ಕೊಂಡು ಬರ್ತೀನಿ. 3 ಕೂಗ್ ತೊಗೋಬೇಕು. ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟು, ನೋಡಿ ಇದು ಜಾಸ್ತಿನೇ ಆಯಿತು. ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಸಾಲ್ಟ್ ಹಾಕೊಳ್ಳಿ, ಸಾಕಷ್ಟೇ. ನೋಡಿ, ಪಿಂಚ್ ಆಫ್ ಅರ್ಶಿಣದ ಪುಡಿ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು 3 ವಿಷಲ್ ಕೂಗಿಸ್ತೀನಿ. ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಬಿಡೋಣ ತುಪ್ಪದಲ್ಲಿ. ನೋಡಿ, ನಾನು 1 ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಇದು ನಾಟಿ ತುಪ್ಪ. ಇದು ಈಗ ದ್ರಾಕ್ಷಿ, ಗೋಡಂಬಿ, ತುಪ್ಪ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ಅಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಇಷ್ಟ ಆದಮೇಲೆ ಎತ್ತಿಟ್ಕೊಳ್ಳೋಣ. ಸೊ ನಾನು ಇದಕ್ಕೇನೆ ಈಗ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಫುಲ್ಲು ಮೆಲ್ಟ್ ಆಗಬೇಕು. ನೀವು ಒಂದೇಳೆ ಪಾಕ ಆ ಥರ ಏನಿಲ್ಲ. ಫುಲ್ಲು ನಾವು ಮಿಲೆಟ್ಟಿಂದ ಮಾಡ್ತಾ ಇರೋದ್ರಿಂದ ಬೆಲ್ಲ ಎಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಸಕ್ಕರೆ ಕಂಪೇರ್ ಮಾಡಿದ್ರೆ ಬೆಲ್ಲ ಒಳ್ಳೆಯದು. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಈಗ ನಾವು 3/4 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಒಂದು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ನಲ್ಲ, ಒಂದೇ ಒಂದು ಏಲಕ್ಕಿ ತೊಗೊಂಡಿರೋದು, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುದಿ ಬರ್ತಾ ಇದೆ. ಸೊ ಇದನ್ನು ಆಫ್ ಮಾಡಿ, ಕಾಯಿ ತುರಿ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಸಣ್ಣದಾಗಿ ಕಾಯಿ ತುರ್ಕೋಬೋದು. ಮತ್ತು ಬೆಲ್ಲ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಹಾಕೋಬೋದು. ನಮ್ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದು, ಅದಕ್ಕೇ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಾಕೋಬೋದು. ಇವಾಗ ಇಷ್ಟೇ ಕುದೀತಾ ಇದೆ. ಆಫ್ ಮಾಡೋಣ. ಆಫ್ ಮಾಡಾದಮೇಲೆ ನೆಕ್ಸ್ಟು ಅನ್ನ ಆಗಿರುತ್ತಲ್ಲ, ಬೇಳೆನೂ ಮತ್ತು ಅನ್ನ ಬೆಂದಿರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು.
ಆಗಿದೆ ನೋಡಿ. ಸೊ ಈ ಟೈಮಲ್ಲಿ ಇದೇನು ಮಾಡ್ಕೊಂಡಿದ್ದೀನೋ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೋಬೇಕು. ಹಾಗೆ ಈ ಕಡೆ ಶಿಫ್ಟ್ ಮಾಡ್ಕೊಬಿಡ್ತೀನಿ. ಸ್ಟವ್ ಹಚ್ಕೊಂಡು ಈ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇಷ್ಟೇ ಸಾಕು ಅಂತ ಅಂದರೆ ಸಾಕು ಕನ್ಸಿಸ್ಟೆನ್ಸಿ, ಇಲ್ಲ ನಮಗೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು, ತಣ್ಣೀರು ಹಾಕ್ಕೋಬಾರ್ದು, ಬಿಸಿನೀರು ಹಾಕ್ಕೊಳ್ಳಿ. ಮಿಲೆಟ್ಟು ಜಾಸ್ತಿ ನೀರು ಹೇಳ್ಕೊಡುತ್ತೆ, ಸ್ವಲ್ಪ ಬಿಸಿನೀರೇ ಹಾಕ್ಕೊಳ್ಳಿ. ಮತ್ತು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಮೂಳೆ ಎಲ್ಲ ಗಟ್ಟಿ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸಕ್ಕರೆ ಯೂಸ್ ಮಾಡೋ ಬದಲು ಬೆಲ್ಲ ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ತೆಂಗಿನ ತುರಿ ಬಂದರೆ ಅದು ಈ ಚಳಿಗಾಲದಲ್ಲಿ ಮಾಯ್ಶ್ಚರೈಸಿಂಗ್ ಸಿಗುತ್ತೆ ಇಂಟರ್ನಲಿ ಬಾಡಿಗೆ. ಸೊ ನಾನು ಮತ್ತೆ ನೋಡಿ ಇಷ್ಟು ಸ್ಪೂನಷ್ಟು, 1 ಸ್ಪೂನ್ ಇದೆ ತುಪ್ಪ ಹಾಕೋತಾ ಇದ್ದೀನಿ, ನಾಟಿ ತುಪ್ಪನ. ಆವಾಗಲೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈ ಸಂಕ್ರಾಂತಿಗೆ ಮಿಲೆಟ್ಟಿಂದ ಮಾಡಿರೋ ಅಂಥ ಸಿಹಿ ಪೊಂಗಲ್ ರೆಡಿಯಾಗಿದೆ. ಅಕ್ಕಿನ ಮಾಡೋದಿತ್ತು ಅಂದರೆ ಇದೇ ಪ್ರೊಸೀಜರು. ಅಕ್ಕಿನ ಡೈರೆಕ್ಟಾಗಿ ತೊಳೆದುಬಿಟ್ಟು ಬೇಳೆ ಜೊತೆಲಿ ಅದನ್ನು ಅಷ್ಟೇ ಕೂಗಿಸ್ಕೊಂಡು ನಾನು ಹೆಂಗೆ ತೋರಿಸೋದನ್ನ ಇವಾಗ ಆ ಥರ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಆಗ್ತಾಯಿದೆ. ಈಗ ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನಾನೇ ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ. ಸಿಹಿಯಾದ ಆರೋಗ್ಯಕರವಾದ ಹಾರ್ಕ ಸಿಹಿ ಪೊಂಗಲ್ ರೆಡಿಯಾಗಿದೆ. ನಾನೀಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೂಪರಾಗಿದೆ. ಈ ಸಂಕ್ರಾಂತಿಗೆ ವಿಶೇಷವಾಗಿ ಮಿಲೆಟಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಥ್ಯಾಂಕ್ ಯು.